ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಮೂಲದ ರಾಜೇಶ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಕಂಪನಿಯು ಬರೋಬ್ಬರಿ 15.15 ಲಕ್ಷ ಕೋಟಿ ನಕಲಿ ಆದಾಯವನ್ನ ಸೃಷ್ಟಿಸಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆ ಸೆಬಿ ನಡೆಸಿದ ತನಿಖೆಯಲ್ಲಿ ಇಲ್ಲಿ ಕಂಪನಿ ತೋರಿಸಿದ ಒಟ್ಟು ಆದಾಯದ ಶೇಕಡಾ 99% ಆದಾಯಕ್ಕೆ ಯಾವುದೇ ದಾಖಲೆಗಳೇ ಇಲ್ಲ ಎಂಬುದು ಬಯಲಾಗಿದೆ. ಇನ್ನು ತೆರಿಗೆ ವಂಚಿಸುವ ಸಲುವಾಗಿ 2022 ರಿಂದ 2024 ನಡುವೆ 11,488 ಕೋಟಿ ಮೌಲ್ಯದ ನಕಲಿ ಖರೀದಿ ಮತ್ತು ಮಾರಾಟದ ದಾಖಲೆಗಳನ್ನು ಸೃಷ್ಟಿಸಲಾಗಿದೆ. ಇನ್ನು ಕಂಪನಿಯ ಚೇರ್ಮನ್ ರಾಜೇಶ್ ಮೆಹ್ತಾ ಆಡಳಿತ ಮಂಡಳಿಯ ಅನುಮತಿ ಇಲ್ಲದೆ 300 ಕೋಟಿಯನ್ನ ತಮ್ಮ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ವರ್ಗಾಯಿಸಿಕೊಂಡಿದ್ದಾರೆ. ಇನ್ನು ಈ ಭೀಕರ ಮಧ್ಯಂತರ ಆದೇಶ ಹೊರಬರ್ತಾ ಇದ್ದಂತೆಯೇ ಷೇರು ಮಾರುಕಟ್ಟೆಯಲ್ಲಿ ಕಂಪನಿಯ ಷೇರುಗಳು ಭಾರಿ ಕುಸಿತ ಕಾಣ್ತಾ ಇವೆ. ಇನ್ನು ರಾಜೇಶ್ ಕಂಪನಿಯಲ್ಲಿ ಶೇಕಡಾ 11% ಅಂದರೆ 3.19 ಕೋಟಿ ಷೇರ್ಗಳನ್ನ ಹೊಂದಿರುವ ಸರ್ಕಾರಿ ಸಂಸ್ಥೆ LIC ಈಗ ಭಾರಿ ನಷ್ಟದ ಭೀತಿಯಲ್ಲಿದೆ. ಒಂದ್ ವೇಳೆ ಇಲ್ಲಿ ಸಿಐಬಿ ಮಾಡಿರುವ ಎಲ್ಲ ಗಂಭೀರ ಆರೋಪಗಳು ಸಾಬೀತಾದರೆ ಇದು ದೇಶದ ಕಾರ್ಪೊರೇಟ್ ಇತಿಹಾಸದಲ್ಲೇ ಅತಿ ದೊಡ್ಡ ಹಗರಣವಾಗಲಿದೆ.